ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರು. ಬಹಳ ದಿನಗಳ ನಂತರ ಕೆಲಸ ನಿಮಿತ್ತ ಲಾಂಗ್ ಡ್ರೈವ್ ಹೊರಟಿದ್ದೆ. ಎಲ್ಲಿ ಅಂದರೆ ನಮ್ಮ ಪಾಮೂರಿನಿಂದ ದೂರದ ಬಳ್ಳಾರಿಗೆ. ಕೆಲಸ ಅಂಥದ್ದೇನು ದೊಡ್ಡದಲ್ಲ. ಸ್ಕೌಟ್ ಗೈಡ್ ವತಿಯಿಂದ ನಡೆದ ಸಿಂಗಿಂಗ್ ಕಾಂಪಿಟಿಷನ್ನಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೆ ಅಷ್ಟೇ. ಬಳ್ಳಾರಿಗೂ ಹೋಗಿ ಅಲ್ಲೂ ಏನಾದರೂ ಎತ್ತಾಕೊಂಡು ಬರೋಣ ಅಂತ ಝೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೊರಟಿದ್ದೆ. ನನ್ನ ಊರಿಂದ ಎತ್ತಾಕೊಂಡು ಬಂದ ಬಸ್ಸು ಕಡಪಾಡಿಯಲ್ಲಿ ನನ್ನ ಇಳಿಸಿ ಹೊರಟೇ ಹೋಯಿತು. ಬಳ್ಳಾರಿಗೆ ಹೊತ್ತುಕೊಂಡು ಹೋಗೋ ಬಸ್ಸಿಗೆ ಕಾಯ್ತಾ ಇದ್ದೆ. ಅಂತೂ ಇಂತೂ ಶಬರಿ ರಾಮನ್ನ ಕಾಯುವ ರೀತಿ ನನ್ನ ಬಸ್ಸಿಗೆ ಕಾಯ್ತಾ ಇದ್ದೆ. ಎಲ್ಲ ಕಾರ್ಯಗಳು ಮೊದಲು ಗಣೇಶನ ಪ್ರಾರ್ಥನೆಯೊಂದಿಗೆ ಶುರುವಾಗುತ್ತೆ ಹೇಳ್ತಾರೆ. ಅದೇ ರೀತಿ ನನ್ನ ಜರ್ನಿ ಕೂಡ ಗಣೇಶ್ ಬಸ್ಸಿನ ಮೂಲಕ ದೂರದ ಬಳ್ಳಾರಿಗೆ ಶುರುವಾಯಿತು. ದೂರದ ಪಯಣವಾದ್ದರಿಂದ ಅಲ್ಲಿಯೇ ನಿದ್ದೆಗೆ ಜಾರಿದೆ. ಎಚ್ಚೆತ್ತಾಗ ಹೋಟೆಲ್ ಬದಿ ಊಟಕ್ಕೆ ನಿಲ್ಲಿಸಿದ್ರು. ದೂರದ ಪಯಣಕ್ಕೆ ಹೆದರಿ ಒಂದು ರೊಟ್ಟಿ ತಿಂದು ಸುಮ್ಮನಾದೆ. ಮತ್ತೆ ಮಲಗಿ ಎಚ್ಚೆತ್ತಾಗ ಹುಬ್ಬಳ್ಳಿಯಲ್ಲಿ ಮುಂಜಾನೆ 3:30 ಹೊತ್ತಿಗೆ ಇದ್ದೆ. ಬೆಳಗ್ಗೆ ಎಚ್ಚೆತ್ತು ನೋಡಿದಾಗ ಅದ್ಭುತ ಪರಿಸರವನ್ನೇ ಕಂಡ್ವಿ. ಅಲ್ಲಿನ ಗುಡಿಗಳು, ಅದರ ಪಕ್ಕ ಬೆಳೆದಂಥ ನಾವೇ ಭಾಗ್ಯವಂತರು ಎನ್ನುವಂಥ ಹೂಗಳನ್ನು ಕಂಡು ಮನಸ್ಸಿಗೆ ಮುದವೆನಿಸಿತು. ಒಂದು ಕಡೆ ಪೂರ್ವದ ಸೂರ್ಯ ನಿದ್ದೆಯಿಂದ ಎದ್ದು ಬಂದವನಂತೆ ನಿಧಾನಕ್ಕೆ ಎತ್ತರೆತ್ತರಕ್ಕೆ ಅಂಬೆಗಾಲಿಡುತ್ತಿದ್ದ. ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸಿದ ಜನರು ನಿಧಾನಕ್ಕೆ ಬಸ್ಸು ತಂಗುದನಕ್ಕೆ ಬಂದು ತಮ್ಮ ದಿನನಿತ್ಯದ ದಾರಿ ಹುಡುಕತೊಡಗುತ್ತಿದ್ದರು. ಜಲಬಾಧೆ ಜೋರಾಗಿ ಬರುತ್ತಿದ್ದರಿಂದ ನನ್ನ ಜಲಬಾಧೆ ಮುಗಿಸಿ ಮತ್ತೆ ಬಸ್ಸು ಹತ್ತಿದೆ. ನಿಧಾನಕ್ಕೆ ಪಯಣ ಮುಂದುವರಿಯುತ್ತಿದ್ದಂತೆ ಅಬ್ಬಬ್ಬ, ಎಂಥ ಸುಂದರ ಪ್ರಕೃತಿ ನೋಟ ಕಂಡು ಮನಸೋತು ಹೋದೆ. ಈ ಪರಿಸರ ಕಂಡೊಡನೆ ಒಂದಂತೂ ಅರ್ಥವಾಗಿಲ್ಲ. ಜನ ಯಾಕೆ ಇಂಥ ಪ್ರಕೃತಿ ಬಿಟ್ಟು ಜನಜಂಗುಳಿಯ ವಾಯುಮಾಲಿನ್ಯವಿರುವ ನಗರಕ್ಕೆ ಯಾಕೆ ಬರುತ್ತಾರೆ ಅಂತ ಗೊತ್ತಾಗಿಲ್ಲ. ಪ್ರಕೃತಿಯ ಸುಂದರ ನೋಟ ನೋಡುತ್ತಲೇ ಹೊಸಪೇಟೆ ಬಂದದ್ದೇ ಗೊತ್ತಾಗಿಲ್ಲ. ಅಲ್ಲಿಂದ ಮತ್ತೆ ಪಯಣ ಮುಂದುವರಿಸಿದ್ವಿ. ಅಂತೂ ಇಂತೂ ನನ್ನ ಪಕ್ಷಿ ನೋಟ ಮುಗಿಸಿ ಸಿಂಗಿಂಗ್ ಕಾಂಪಿಟಿಷನ್ ನಡೆಯಬೇಕಿದ್ದ ಬಳ್ಳಾರಿಯ ಜಿಂದಾಲ್ ಆದರ್ಶ ವಿದ್ಯಾಲಯಕ್ಕೆ ತಲುಪಿಯೇ ಬಿಟ್ಟೆ. ಹೋದ ತಕ್ಷಣ ಫ್ರೆಶ್ ಅಪ್ ಆಗಿ ಮೊದಲ ನನ್ನ ಹೆಜ್ಜೆ ಟೀ ಬ್ರೇಕಿನತ್ತ ಸಾಗಿತು. ಇಡ್ಲಿ ವಡೆಯ ಬ್ಯಾಟಿಂಗ್ ಚೆನ್ನಾಗಿ ಮಾಡಿ ನಂತರ ಹೆಸರು ಎಂಟ್ರಿ ಮಾಡಿಸಿದೆ. ಅಲ್ಲಿಯ ವಾತಾವರಣ ನೋಡಿ ನಾನೇ ದಂಗಾಗಿ ಹೋದೆ. ಪ್ರತಿಯೊಂದು ಕ್ಲಾಸ್ ರೂಮ್ಗೆ 14 ಟ್ಯೂಬ್ಲೈಟ್ ಅಳವಡಿಸಿದ್ದರು. ಪ್ರತಿಯೊಂದು ಕ್ಲಾಸ್ ರೂಮ್ನಲ್ಲಿ ಲೈಟ್ ಬಟನ್ ವಿತ್ತು ವಿನಃ ಪ್ಲಗ್ ಬೇರೆ ರೂಮ್ನಲ್ಲೇ ಇಟ್ಟಿದ್ದರು. ಮಕ್ಕಳ ಸೇಫ್ಟಿಗೋಸ್ಕರ ಅವರು ಕೈಗೊಂಡ ಕ್ರಮ ಮಾತ್ರ ಅದ್ಭುತ. ಕೊನೆಗೂ ಅಂದಿನ ಕಾರ್ಯಕ್ರಮದ ಉದ್ಘಾಟನೆಗೆ ಚಾಲನೆ ದೊರಕಿ ಎಲ್ಲ ಮುಖ್ಯ ಅತಿಥಿಗಳು ಬರತೊಡಗಿದರು. ಬಳ್ಳಾರಿಯ ಶಾಸಕರು ತುಕಾರಾಂ ಸರ್ ಮತ್ತು ಅವರ ಜೀವನ ಶೈಲಿ ನೋಡಿ ದಂಗಾಗಿ ಹೋದೆ. ಕಾರ್ಯಕ್ರಮ ಮುಗಿದಾಗ ಸಂಜೆ 7:15 ಆಗಿತ್ತು. ನನ್ನ ಬಸ್ಸಿಗೆ ಬರೀ 15 ನಿಮಿಷ ಬಾಕಿ ಇತ್ತು. ಜಿಂದಾಲ್ ಸ್ಕೂಲಿಂದ ಬಸ್ಸು ಹತ್ತುವ ಹಳೆ ಗೇಟಿಗೆ ಓಡೋಡಿ ಹೋಗಿ ಬಸ್ಸಿಗೆ ಕಾಯತೊಡಗಿದೆ. ಕಡೆಗೂ ನನ್ನ ಬಸ್ಸು ಬಂದೇ ಬಿಟ್ಟಿತು. 10 ಗಂಟೆಗೆ ಊಟಕ್ಕೆ ನಿಲ್ಲಿಸುತ್ತೇವೆ ಹೇಳಿ ಸ್ವಲ್ಪ ದೂರ ಹೋಗಿ ಜಲಬಾಧೆ ಬರುವವರು ಬೇಗ ಹೋಗಿ ಬನ್ನಿ ಹೇಳಿದರು. ಜನ ಬೈಕಿಗೆ ಪೆಟ್ರೋಲ್ ತುಂಬಿಸುವ ಹಾಗೆ ನಾವು ನಮ್ಮ ಜಲಬಾಧೆ ಸಂಪೂರ್ಣ ಖಾಲಿ ಮಾಡಿ ಮತ್ತೆ ಬಸ್ಸು ಹತ್ತಿದೆವು. ತದನಂತರ ಒಂದೊಳ್ಳೆ ಪಂಜಾಬ್ ಡಾಬಾದಲ್ಲಿ ಬಸ್ಸು ನಿಲ್ಲಿಸಿದರು. ದೂರದ ಪಯಣವಾದ್ದರಿಂದ ಈ ಬಕಾಸುರ ಹೊಟ್ಟೆಗೆ ಬರೀ ಒಂದು ರೊಟ್ಟಿ ಕೊಟ್ಟು ಊರು ಬರುವವರೆಗೆ ತಣ್ಣಗಿರು ಹೇಳಿ ಅಲ್ಲಿಯೇ ನಿದ್ದೆಗೆ ಜಾರಿದೆ. ಎಚ್ಚೆತ್ತಾಗ ಕಡಪಾಟಿಯಲ್ಲಿದ್ದೆ. ಬಸ್ಸಿನಿಂದ ಇಳಿದು ಫ್ರೆಶ್ ಅಪ್ ಆಗಿ ಅಲ್ಲಿಯೇ ಹತ್ತಿರದ ಹೋಟೆಲ್ಗೆ ಹೋಗಿ ಇಡ್ಲಿ ವಡೆ ಚಹಾ ಕುಡಿದು ನಿಧಾನಕ್ಕೆ ನನ್ನ ಮನೆ ಕಡೆಗೆ ಪಯಣವನ್ನು ಬೆಳೆಸತೊಡಗಿದೆ. ಅಂತೂ ಇಂತೂ ಬಳ್ಳಾರಿಗೆ ಹೋಗಿ ಏನಾದರೂ ಎತ್ತಾಕೊಂಡು ಬರೋಣ ಅಂತ ಇದ್ದ ಕನಸು ಕಡೆಗೂ ನೆರವೇರಿತು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮುಂದಿನ ಹೊಸ ಇತಿಹಾಸದ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಬಾಯ್.